ಸ್ನೇಹಿತರೆ, ಆತ್ಮೀಯರೇ, ಕಿರು ಜ್ಞಾನ ಸಂದೇಶ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಋಣಾತ್ಮಕ ಅಯಾನುಗಳು ಮತ್ತು ಯೂರಿನ್ ಥೆರಪಿ ಅಂದ್ರೆ ಮೂತ್ರ ಚಿಕಿತ್ಸಾ ಸಂಬಂಧ ಏನಿದೆ, ಹೇಗಿದೆ, ಯಾವ ರೀತಿಯಲ್ಲಿ ಇದು ನಮಗೆ ಸಹಾಯ ಆಗುತ್ತೆ ಅಂತ ಅನ್ನೋದು ಒಂದು ಅದ್ಭುತವಾದ ಮಾಹಿತಿಯನ್ನು, ಒಂದು ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂಡು ಅದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈಗಾಗಲೇ ನಾವು ತಿಳ್ಕೊಂಡಿದ್ದ ಪ್ರಕಾರ ಯೂರಿನ್ ಥೆರಪಿ ಅಂದ್ರೆ ಯೂರಿನ್ ಅಂದ್ರೆ ಮೂತ್ರ. ಮೂತ್ರ ಅನ್ನೋದು ನಮ್ಮ ದೇಹದಿಂದ ಆಚೆ ಕಡೆ ಹೋಗುವಂತ ಯಾವುದೇ ವ್ಯರ್ಥ ಪದಾರ್ಥ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಅದು ವ್ಯರ್ಥ ಪದಾರ್ಥ ಅಲ್ಲ, ಅದು ಸುವರ್ಣ ಜಲ ಅಂತ ತಿಳ್ಕೊಂಡಿದ್ವಿ. ಸೊ ಹೇಳ್ಬೇಕಂದ್ರೆ ಇದೊಂದು ಡಿಸ್ಟಿಲ್ಡ್ ವಾಟರ್, ಸೂಪರ್ ಸ್ಟ್ರಕ್ಚರ್ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ಬೋದು. ಅಂತ ಅದ್ಭುತವಾದ ವಿಷಯ ಇದು. ಯಾಕಂದ್ರೆ ಈ ಮೂತ್ರ ಅನ್ನೋದ್ರಲ್ಲಿ ಅದ್ಭುತವಾದ ನೆಗೆಟಿವ್ ಆನ್ಸ್ ಇರತ್ತೆ. ಅರ್ಥ ಮಾಡ್ಕೋಬೇಕು ನಾವು. ಅದ್ಭುತವಾದ ನೆಗೆಟಿವ್ ಆನ್ಸ್ ಇರುತ್ತೆ. ಯಾಕಂದ್ರೆ ನಮ್ಮ ಕಿಡ್ನೀಸ್ ಏನ್ ಮಾಡತ್ತಂದ್ರೆ, ನಮ್ಮ ಒಳಗಡೆ ಇರುವಂತಹ ಮೂತ್ರ ಪಿಂಡಗಳು ಈ ನಮ್ಮ ದೇಹದಲ್ಲಿರುವಂತಹ ರಕ್ತವನ್ನು ಅಂದ್ರೆ ಶೋಷಣೆ ಮಾಡಿ, ಒಂಥರ ಫಿಲ್ಟರ್ ಮಾಡಿ ಆಚೆ ಕಡೆ ಕಲಿಸುವಂತ ವಾಟರ್ ಇದು. ಅಂದ್ರೆ ನಮ್ಮ ಬ್ಲಡ್ ಪ್ಲಾಸ್ಮಾ ಏನಿದೆಯೋ ಪೂರ್ತಿ ರಕ್ತವನ್ನು ಒಂಥರ ಸೋಸಿ ಅಂದ್ರೆ ಫಿಲ್ಟರ್ ಮಾಡಿ ಆಚೆ ಕಡೆ ಕಲಿಸುವಂತ ಈ ನೀರು ಏನಾಗಿರ್ತದೆ ಅಂತಂದ್ರೆ ಅದು ಡಿಸ್ಟಿಲ್ಡ್ ವಾಟರ್ ಆಗಿರ್ತದೆ. ಇನ್ನು ಹೇಳ್ಬೇಕಂದ್ರೆ ಸ್ಟ್ರಕ್ಚರ್ ಡಿಸ್ಟಿಲ್ಡ್ ವಾಟರ್ ಅಂತ ಕರಿಬಹುದು. ಅದರಲ್ಲಿ ಅದ್ಭುತವಾದ ನೆಗೆಟಿವ್ ಆನ್ಸ್ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ, ಸೊ ಅದನ್ನು ನಾವು ಪಾಲಿಸಬೇಕು. ಅದನ್ನು ನಾವು ಸೇವನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿ ನೆಗೆಟಿವ್ ಆನ್ಸು ಅದ್ಭುತವಾದ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚು ಪರಿಣಾಮದಲ್ಲಿ ಯಾವಾಗಲೂ ಲಭ್ಯವಾಗುತ್ತೆ. ಅದಕ್ಕೆ ನಮಗೆ ಈ ಮೂತ್ರ ಸೇವನೆ ಮಾಡುವಂತ ವ್ಯಕ್ತಿಗಳಿಗೂ ಯಾರಿಗೂ ಅನಾರೋಗ್ಯ ಬರೋದಿಲ್ಲ. ಮೊದಲನೇದಾಗಿ ಇನ್ನು ಹೇಳ್ಬೇಕಂದ್ರೆ, ನಮ್ಮ ಮಾತೃ ಗರ್ಭದಲ್ಲಿರುವಾಗ ನಾವು ಆ ಮೂತ್ರದಲ್ಲೇ ಈಜ್ ಮಾಡ್ತಾ ಇದ್ವಿ ಅಲ್ವಾ, ಒಂಥರ ಸ್ವಿಮ್ ಮಾಡ್ತಾ ಇದ್ವಿ. ನಾವಲ್ಲಿ ಒಂದು ಫಿಯಟಸ್, ಸಣ್ಣ ಒಂದು ಪಿಂಡ ತರ, ಸೊ ಅದರಲ್ಲಿ ನಾವು ಸ್ವಿಮ್ ಮಾಡ್ತಾ ಇದ್ವಿ. ನಮ್ಮ ಸ್ವಂತ ಮೂತ್ರದಲ್ಲೇ ಇದ್ವಿ. ಅವಾಗ ಎಷ್ಟು ರಕ್ಷಣೆ ಇರ್ತಂದ್ರೆ ಸ್ವೀಯ ರಕ್ಷಣೆ ಅದ್ಭುತವಾಗಿರುತ್ತೆ. ಸೊ ಅಂತ ಅದ್ಭುತವಾದ ಆ ಯೂರಿನಲ್ಲೇ ನಾವು ಒಂಥರ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಅದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಈ ಮೂತ್ರ ಚಿಕಿತ್ಸೆ ಅನ್ನೋದು ಹಲವಾರು ಸೆಂಚುರೀಸಿಂದ, ಶತಮಾನದಿಂದ, ಅಂದ್ರೆ ಒಂಥರ ಈ ಶತಮಾನದ ಅದ್ಭುತವಾದ ಆವಿಷ್ಕರಣ ಅಂತ ಹೇಳ್ಬೋದು. ಯಾವುದನ್ನು ಒಂದು ಈ ಮೂತ್ರ ಚಿಕಿತ್ಸಾನು ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಅಲೇ ಮೂತ್ರ ಅಂದ್ರೆ ಇನ್ನೂ ಅದ್ಭುತವಾದದ್ದು. ಅದನ್ನು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ರೀತಿಯಲ್ಲಿ ಗೌತಮ್ ಬುದ್ಧರು ಸಹ ಇದ್ರ ಬಗ್ಗೆ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಿದ್ರು ಅಂತ ಗ್ರಂಥಗಳು ಹೇಳ್ತಾ ಇದೆ. ಗೌತಮ್ ಬುದ್ಧರು ಅವರು ಈ ಮೂತ್ರ ಚಿಕಿತ್ಸೆಯನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. ಸೊ ಅದರಿಂದ ಏನಾಗ್ತಾ ಇತ್ತಂದ್ರೆ ಅದ್ಭುತವಾದ ಡಿಟಾಕ್ಸಿಫಿಕೇಶನ್ ಆಗತ್ತೆ. ನೋಡಿ, ಬೆಳಗ್ಗೆ ಯಾರಾದ್ರೂ ಮೂತ್ರ ಚಿಕಿತ್ಸೆ ಮಾಡಿದ್ರೆ ಅವರಲ್ಲಿರುವಂತ ಎಲ್ಲಾ ಟಾಕ್ಸಿನ್ಸ್ ಪೂರ್ತಿ ಹೋಗಲಾಡಿಸ್ಬೋದು. ಏನೇ ನಾವು ಆಹಾರ ತಿಂದಿರ್ತೀವಿ, ಒಂಥರ ಕೆಟ್ಟದ ಆಹಾರ, ಇಲ್ಲಾಂದ್ರೆ ನಾವು ಏನೋ ಜಂಕ್ ಫುಡ್ಸು, ಅದು ಇದು ತುಂಬಾ ಅಂದ್ರೆ ಹಲವಾರು ನಾವು ತಿನ್ನುವಂತ ಆಹಾರದಿಂದ ಬಂದಿರುವಂತ ವಿಷ ಪದಾರ್ಥಗಳು, ಟಾಕ್ಸಿನ್ಸು ನಮ್ಮಲ್ಲಿ ಈಗಾಗಲೇ ಸಂಗ್ರಹಣ ಆಗಿರ್ತವೆ. ಯಾವಾಗಿಂದ? ನಾವು ಸಣ್ಣ ವಯಸ್ಸಿಂದ ತಿಂತಾ ಬರ್ತೀವಿ. ಸಣ್ಣ ವಯಸ್ಸಿಂದ ಎಷ್ಟೋ ಟಾಕ್ಸಿನ್ಸ್ಗಳು ನಮ್ಮ ದೇಹದಲ್ಲಿ ಹೋಗ್ತಾನೆ ಇದೆ. ಯಾವ ರೀತಿಯಲ್ಲಿ? ಶ್ವಾಸದಿಂದ, ನೀರಿಂದ, ಆಹಾರದಿಂದ, ಎಲ್ಲದಿಂದ ನಮ್ಮ ಒಳಗಡೆ ಟಾಕ್ಸಿನ್ಸ್ ಹೆಚ್ಚಾಗಿ ಈಗಾಗಲೇ ಸಂಗ್ರಹ ಆಗಿರ್ತದೆ. ಮತ್ತೆ ಇವೆಲ್ಲ ತೊಲಗಿಸ್ಬೇಕಂದ್ರೆ ಅದ್ಭುತ ವಿಧಾನ ಏನಪ್ಪಾ ಅಂತಂದ್ರೆ ನಿಮ್ಮ ಮೂತ್ರ ಚಿಕಿತ್ಸಾ. ಮೂತ್ರ ಚಿಕಿತ್ಸೆ ಯಾರ್ಯಾರು ಮಾಡ್ಕೊಂತಾರೋ ಅವರಲ್ಲಿ ಬೌಲ್ಸ್ ಮೂಮೆಂಟ್ ಅದ್ಭುತವಾದ ರೀತಿಯಲ್ಲಿ ಇರುತ್ತೆ. ಬೌಲ್ಸ್ ಮೂಮೆಂಟ್ ಯಾವುದೇ ಒಳಗಡೆ ಇರಲಿ, ಟಾಕ್ಸಿನ್ಸು ನಿಮ್ಮ ಡೀಪ್ ಲೇಯರ್ಸ್ ಇಂದ ಅಂದ್ರೆ ಒಳಗಡೆಯಿಂದ ತೆಗೆದು ಆಚೆ ಕಡೆ ಕಲ್ಸ್ಕೊಡ್ತಾ ಇರ್ತದೆ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಸೊ ಇನ್ನೊಂದು, ಸೂಫೀಸ್ ಅಂತ ನಿಮಗೆ ಗೊತ್ತಿರ್ಬೋದು, ಸೂಫಿ ಯೋಗೀಸ್ ಅಂತ. ಅವರು ಸಹ ಹೇಳ್ತಾ ಇದ್ರು, ಈ ಮೂತ್ರದಲ್ಲಿ ಅದ್ಭುತವಾದ ನೆಗೆಟಿವ್ ಆನ್ಸ್ ಇರುತ್ತೆ. ಇದೊಂಥರ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಲಿಕ್ವಿಡ್ ಅಂತ ಹೇಳ್ತಾರೆ ಅವರು. ಎಲೆಕ್ಟ್ರಿಕಲಿ ಚಾರ್ಜ್ ಲಿಕ್ವಿಡ್. ಇದು ಯಾರು ಸೇವನೆ ಮಾಡ್ತಾರೋ ಅವರು ಈ ಭೂಮಿ ಮೇಲೆ ಸಿಗುವಂತ ಅದ್ಭುತವಾದ ಒಂದು ಎನರ್ಜೆಟಿಕ್ ಡ್ರಿಂಕ್ ಅಂತ ಹೇಳ್ತಾರೆ. ಅದ್ಭುತವಾದ ಹೆಲ್ತಿ ಡ್ರಿಂಕ್ ಆನ್ ದಿಸ್ ವರ್ಲ್ಡ್. ದ ಮೋಸ್ಟ್ ಹೆಲ್ತಿಯೆಸ್ಟ್ ಪವರ್ಫುಲ್ ಡ್ರಿಂಕ್ ಯಾವ್ದನ್ನ ಇದೆ ಅಂದ್ರೆ ಈ ಭೂಮಿ ಮೇಲೆ ಅದು ನಿಮ್ಮ ಮೂತ್ರ, ನಿಮ್ಮ ಸ್ವಮೂತ್ರ. ನಿಮ್ಮಿಂದ ಬರುವಂತ ಅತಿ ಉಚಿತವಾಗಿ ಬರುವಂತ ಆ ಸ್ವಮೂತ್ರವೇ ಸುವರ್ಣ ಜಲ. ಅದು ಅದ್ಭುತವಾದ ಡ್ರಿಂಕ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಡಿಸ್ಟಿಲ್ಡ್ ವಾಟರ್, ಸ್ಟ್ರಕ್ಚರಲ್ ಡಿಸ್ಟಿಲ್ಡ್ ವಾಟರ್ ಅಂತ ಆ ಎರಡು ನಾವು ಸ್ವಲ್ಪ ಗಮನ ಕೊಡೋಣ. ಡಿಸ್ಟಿಲ್ಡ್ ವಾಟರ್ ಅಂದ್ರೆ ಏನು? ನಮ್ಮ ಮನೆಯಲ್ಲಿ ಒಂದು ವಾಟರ್ ಫಿಲ್ಟರ್ ಹಾಕೋತೀವಿ. ಅದೇನ್ ಮಾಡತ್ತೆ?
ಆ ವಾಟರ್ ಇರುವಂತ ಎಲ್ಲಾ ಪಾಸಿಟಿವ್ ಆನ್ಸ್ ತೆಗೆದುಬಿಟ್ಟು, ಅಂದ್ರೆ ಪಾಸಿಟಿವ್ ಆನ್ಸ್ ಜೀರೋ ಮಾಡಿ, ಪಾಸಿಟಿವ್ ಆನ್ಸ್ ತೆಗೆದುಬಿಟ್ಟು ನೆಗೆಟಿವ್ ಆನ್ಸ್ ಮಾತ್ರ ಒಳಗಡೆ ಹಾಗೆ ಸಂಗ್ರಹಣ ಮಾಡ್ತದೆ, ಹಾಗೆ ಅದು ಸೇವ್ ಮಾಡುತ್ತೆ. ಅವಾಗ ಆ ವಾಟರ್ ನಾವು ಒಂದು TDS ಮೀಟರ್ಂದ ಒಂಥರ ಅಳತೆ ಮಾಡಿದ್ರೆ ಅಲ್ಲಿ ಏನ್ ಸಿಗತ್ತೆ ಅಂದ್ರೆ 0 TDS ಅಂತ ತೋರಿಸ್ತದೆ. ಅದು ಒಳ್ಳೇದೇ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆನ್ಸ್ ಇರತ್ತೆ, ಪಾಸಿಟಿವ್ ಆನ್ಸ್ 0 ಆಗಿರ್ತದೆ. ಇದು ಉತ್ತಮ ವಿಧಾನ ಅಂತ ಹೇಳ್ಕೋಬಹುದು. ಆದ್ರೆ ಇನ್ನು ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಡಿಸ್ಟಿಲ್ಡ್ ವಾಟರ್, ಈ ಡಿಸ್ಟಿಲ್ ವಾಟರ್ ಫಿಲ್ಟರ್ ಈ ಕೆಲಸ ಮಾಡ್ತಾ ಇರ್ತವೆ. ಆದ್ರೆ ಇದು ವೀಕ್ ಮ್ಯಾಗ್ನೆಟ್. ಯಾಕೆ? ಅದರಲ್ಲಿ ನೆಗೆಟಿವ್ ಆನ್ಸ್ ಕಡಿಮೆ ಇರುತ್ತೆ. ಮತ್ತೆ ಇದನ್ನು ಹೆಚ್ಚಾಗಿ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಆದ್ರೆ ಈ ಡಿಸ್ಟಿಲ್ ವಾಟರ್ ಏನ್ ಮಾಡತ್ತ ಗೊತ್ತಾ? ನೆಗೆಟಿವ್ ಆನ್ಸ್ ಕಡಿಮೆ ಇದಕ್ಕೋಸ್ಕರ ನಿಮ್ಮಲ್ಲಿ ಟಾಕ್ಸಿನ್ಸ್ ತೊಲಗಿಸುವಂತದ್ರಲ್ಲಿ ಪಾತ್ರ ವಹಿಸ್ತದೆ. ಆದ್ರೆ ಟಾಕ್ಸಿನ್ಸು ಒಂದು ಲೆವೆಲ್ ಅಲ್ಲಿ ತೊಲಗಿಸ್ತದೆ. ಆದ್ರೆ ಡೀಪ್ ಲೇಯರ್ಸ್ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಸಂಗ್ರಹಣ ಮಾಡಿ ಈಗಾಗಲೇ ಇರುವಂತ ಅತಿ ಆಳವಾದ ಈ ಟಾಕ್ಸಿನ್ಸ್ ಅನ್ನು ಪ್ರತಿ ಜೀವಕೋಶದಿಂದ ಜೀವಕಣದಿಂದ ತೆಗಿಬೇಕಂದ್ರೆ ಅದು ಸಾಧ್ಯವಾಗಲ್ಲ. ಯಾಕಂದ್ರೆ ಅದು ಪ್ರಧಾನವಾಗಿ ಏನಂದ್ರೆ ಅಲ್ಲಿ ನೆಗೆಟಿವ್ ಆಯನ್ಸ್ ಹೆಚ್ಚಿಲ್ಲ, ಅದು ವೀಕ್ ಮ್ಯಾಗ್ನೆಟ್. ನೋಡಿ, ಯಾರಲ್ಲಿ ನೆಗೆಟಿವ್ ಆಯನ್ಸ್ ಹೆಚ್ಚಾಗಿರುತ್ತೋ ಅವರು ಪವರ್ಫುಲ್ ಮ್ಯಾಗ್ನೆಟ್ ಆಗ್ತಾರೆ. ಆ ಪವರ್ಫುಲ್ ಮ್ಯಾಗ್ನೆಟ್ ಆಗಿದಕ್ಕೋಸ್ಕರ ನಿಮ್ಮಲ್ಲಿ ಯಾವುದೇ ಟಾಕ್ಸಿನ್ಸ್, ಬಲವಾದ ಟಾಕ್ಸಿನ್ಸ್ ಇದ್ರೂ, ಅತಿ ಡೀಪ್ ಆಗಿದ್ರು ಆ ಟಾಕ್ಸಿಸಿಟಿ ಲೇಯರ್ ಅನ್ನು ಪೂರ್ತಿ ತೆಗೆದಾಕಿ ಆಚೆ ಕಳಿಸುವಂತ ವ್ಯವಹಾರ ಒಂದು ಮೂತ್ರಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಯಾಕಂದ್ರೆ ಮೂತ್ರ ಅನ್ನೋದು ಏನು ಗೊತ್ತಾ? ಇದು ಸೂಪರ್ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಅಂತ ಕರಿಬಹುದು ಸ್ನೇಹಿತರೆ. ಅಂದ್ರೆ ಒಂಥರ ಡಿಸ್ಟಿಲ್ಡ್ ವಾಟರ್ ಇದೆ, ಮತ್ತೆ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಇದೆ ಅಲ್ವಾ, ಮತ್ತೆ ಸೂಪರ್ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್. ಆ ರೀತಿಯಲ್ಲಿ ಅಂದ್ರೆ ಇದು ಎಸ್ಪೆಷಲಿ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಅಂತ ಕರಿಬಹುದು ಮೂತ್ರವನ್ನು. ಯಾಕಂದ್ರೆ ಅದು ನಮ್ಮಿಂದ ಆಚೆ ಕಡೆ ಬರುವಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಅತಿ ಹೆಚ್ಚಾಗಿ ನೆಗೆಟಿವ್ ಆಯನ್ಸ್ ಇರುತ್ತೆ. ಆ ನೆಗೆಟಿವ್ ಆಯನ್ಸ್ ಹೆಚ್ಚಾಗಿರೋಕ್ಕೋಸ್ಕರ ಏನಾಗುತ್ತೆ? ಅದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗುತ್ತೆ. ಆ ಸ್ಟ್ರಾಂಗ್ ಉದಾಹರಣೆಗೆ ಹೇಳ್ತೀನಿ, ಈಗ ಹಣ್ಣುಗಳ ಒಳಗಡೆ ನೀರಿರುತ್ತೆ, ಅದು ಏನಾಗುತ್ತೆ? ಅದು ಖಂಡಿತವಾಗಿ ಸ್ಟ್ರಕ್ಚರ್ಡ್ ಡಿಸ್ಟಿಲ್ ವಾಟರ್. ಅದು ಯಾವ್ದ್ರಲ್ಲಿ? ಹಣ್ಣು ಒಳಗಡೆ. ಮತ್ತೆ ರೈನ್ ವಾಟರ್ ಇರುತ್ತೆ, ರೈನ್ ವಾಟರ್ ಸಹ ಸ್ಟ್ರಕ್ಚರ್ಡ್ ಡಿಸ್ಟಿಲ್ ವಾಟರ್ ಅದನ್ನು. ಆಮೇಲೆ ಯೂರಿನ್ ಇದೆಲ್ಲ, ಯೂರಿನು ಸಹ, ನಮ್ಮ ಸ್ವಂತ ಮೂತ್ರ ಸಹ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಆಗಿರ್ತದೆ. ಆ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ಅಲ್ಲೇ ನೆಗೆಟಿವ್ ಆನ್ಸ್ ಇರುತ್ತೆ. ಅದೇ ನಮ್ಮ ಮೂತ್ರದಲ್ಲಿ ನೆಗೆಟಿವ್ ಆನ್ಸ್ ಹೆಚ್ಚಾಗಿರುತ್ತೆ. ಸ್ಟ್ರಕ್ಚರ್ಡ್ ಅಂದ್ರೆ ಏನು? ಆ ಇರುವಂತ ಅಯಾನ್ಸ್ ಎಲ್ಲ, ಅಯಾನುಗಳು ಒಂದು ಪ್ರತ್ಯೇಕ ಶೈಲಿಯಲ್ಲಿ ಕೂತ್ಕೊಂಡಿರ್ತವೆ. ಒಂದು ಪ್ರತ್ಯೇಕ ಶೈಲಿ ಕೂತ್ಕೊಂಡಿರುವಾಗ ಅದು ಇನ್ನೂ ಸ್ಟ್ರಾಂಗ್ ಆಗತ್ತೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಈ ಸ್ಟ್ರಕ್ಚರ್ಡ್ ಡಿಸ್ಟಿಲ್ಡ್ ವಾಟರ್ ನಮ್ಮ ಸ್ವಂತ ಯೂರಿನ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಇದೇನು ಮಾಡತ್ತಂದ್ರೆ ಒಂಥರ ನಿಮ್ಮ ಒಳಗಡೆ ಅದ್ಭುತವಾದ ಹೀಲಿಂಗ್ ಮಾಡ್ತಾ ಹೋಗ್ತದೆ, ಇದು ನಾವು ಸೇವನೆ ಮಾಡ್ತಾ ಹೋದ್ರೆ. ಇನ್ನೊಂದು, ಈ ಸ್ಟ್ರಕ್ಚರಲ್ ಡಿಸ್ಟಿಲ್ಡ್ ವಾಟರ್ ಅದು ನಮ್ಮಲ್ಲಿ 24/7 ನಮಗೂ ಲಭ್ಯವಾಗ್ತಾ ಇರ್ತದೆ. ನಮ್ಮ ದೇಹದಿಂದ ಆಚೆ ಕಡೆ ಹೋಗ್ತಾ ಇರ್ತದೆ. ಅದೇ ಯಾವುದೇ ಖರ್ಚಿಲ್ಲದೆ ನಿಮ್ಗೆ ಲಭ್ಯವಾಗ್ತಾ ಇರುವಾಗ ಇದನ್ನು ಉಪಯೋಗಿಸಿದ್ರೆ ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಇನ್ನೊಂದು ಒಂಥರ ಈ ಸ್ಟ್ರಕ್ಚರ್ ಡಿಸ್ಟಿಲ್ ವಾಟರ್ ಅಂದ್ರೆ ಹೆಚ್ಚು ನೆಗೆಟಿವ್ ಅಯಾನ್ಗಳಿರುವಂತ ಪದ್ಧತಿಯನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೊಂದಬಹುದು. ಯಾವ ರೀತಿಯಲ್ಲಿ ಅಂದ್ರೆ, ಈಗ ಉದಾಹರಣೆಗೆ ಸನ್ ಎನರ್ಜಿ ಬರ್ತಾ ಇದೆ, ಅಂದ್ರೆ ಸೂರ್ಯನ ಶಕ್ತಿ ಬರ್ತಾ ಇದೆ. ಬೆಳಗ್ಗೆ ಸೂರ್ಯನು ಮತ್ತೆ ಸಾಯಂಕಾಲ ಸೂರ್ಯನು, ಆ ಶಕ್ತಿ ಇದೆಯಲ್ಲ, ಅದು ನಿಜವಾಗಿ ಹೇಳ್ಬೇಕಂದ್ರೆ ಅದಕ್ಕೂ ಯಾವುದೇ ನೀರು ಅದು ಅದರ ಆಪೋಸಿಟ್ ಇಟ್ಟಿದ್ರೆ ಅದಕ್ಕೂ ನಾವು ಎಕ್ಸ್ಪೋಸ್ ಮಾಡಿದ್ರೆ ಆ ವಾಟರ್ ಸಹ ಏನಾಗುತ್ತೆ? ಸ್ಟ್ರಕ್ಚರ್ಡ್ ಡಿಸ್ಟಿಲ್ ವಾಟರ್ ಆಗತ್ತೆ. ಆದ್ರೆ ಮಧ್ಯದಲ್ಲಿರುವಂತ ಸೂರ್ಯನು ಆ ತೀವ್ರವಾದ ಸನ್ ಅನ್ನೋದು ಇದೆಯಲ್ಲ, ಅದ್ರ ಉಪಯೋಗ ಆಗಲ್ಲ. ಸೊ ಮೊದಲನೇದಾಗಿ ಅಂದ್ರೆ ಸೂರ್ಯನ ಹುಟ್ಟಿದ ತಕ್ಷಣವೇ ಒಂದು 2 ಗಂಟೆ, ಸೂರ್ಯನ ಅಸ್ತಮಕ ಮುಂಚೆ ಒಂದು 2 ಗಂಟೆ, ಆ ಸಮಯದಲ್ಲಿ ನೀವು ಯಾವುದೇ ವಾಟರ್ ತಗೊಂಡು ಹೋಗಿ ಎಕ್ಸ್ಪೋಸ್ ಇಟ್ಟಿದ್ರೆ, ಅಂದ್ರೆ ಆ ಸೂರ್ಯನ ಶಕ್ತಿ ಬೆಳಕು ಎಕ್ಸ್ಪೋಸ್ ಮಾಡಿದ್ರೆ ಆ ವಾಟರ್ ಏನಾಗತ್ತಂದ್ರೆ ಅದ್ಭುತವಾದ ಚಾರ್ಜ್ ಆಗಿ ಅದು ಸ್ಟ್ರಕ್ಚರ್ ಡಿಸ್ಟಿಲ್ ವಾಟರ್ ಆಗಿ ಕನ್ವರ್ಟ್ ಆಗಿ ಅಂದ್ರೆ ಮಾರ್ಪಿಡಿ ಆಗಿ ಅದು ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಅದೇ ಕೆಲಸ ನಮ್ಮ ಯೂರಿನ್ ಮಾಡ್ತಾ ಇರ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಿಮ್ಮಲ್ಲಿ ಯಾವುದೇ ಡಿಸೀಸ್ ಇದ್ರು, ಯಾವುದೇ ತೊಂದರೆಗಳಿದ್ರು, ಯಾವುದೇ ರೋಗಗಳಿದ್ರು ಎಲ್ಲ ವಾಸಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಪ್ರಧಾನವಾಗಿ ಯೂರಿನಲ್ಲಿ ನಡೀತಾ ಇರುವಂತ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ, ಒಳಗಡೆ ಇರುವಂತ ಎಲ್ಲಾ ನೆಗೆಟಿವಿಟಿ, ಎಲ್ಲಾ ಟಾಕ್ಸಿಟಿ, ಅಂದ್ರೆ ಅದರಲ್ಲಿರುವಂತ ಎಲ್ಲಾ ವ್ಯರ್ಥ ಪದಾರ್ಥಗಳು, ವಿಷ ಪದಾರ್ಥಗಳನ್ನು ಸೊ ಡೀಪ್ ಲೇಯರ್ ಇಂದ ತೆಗೆದು ಒಳಗಡೆ ಕಲಿಸ್ತಾ ಇರ್ತದೆ. ಅದೇ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಆಗ್ತಾ ಇರ್ತದೆ ಈ ಮೂತ್ರದಿಂದ. ನಾವು ಅರ್ಥ ಮಾಡ್ಕೋಬೇಕು. ಅದೊಂದೇ ಅಲ್ಲ, ಈಗ ಫ್ರೆಶ್ ಯೂರಿನ್ ಇದೆ ಮತ್ತೆ ಹಳೆ ಯೂರಿನ್ ಇದೆ ಅಲ್ವಾ. ನಮ್ಮಲ್ಲಿ ಏನ್ ಲಭ್ಯವಾಗುತ್ತೆ? ಫ್ರೆಶ್ ಯೂರಿನ್ ಅಂದ್ರೆ ಪ್ರತಿನಿತ್ಯ ನಮ್ಮ ಆ ದಿನ ಬರ್ತಾ ಇರುವಂತ ಆ ಯೂರಿನ್ ಅನ್ನು ನಾವು ಫ್ರೆಶ್ ಯೂರಿನ್ ಅಂತ,
ಮೂತ್ರ ಅಂತ ಕರಿತೀವಿ. ಅದೇ ಅಲೆ ಮೂತ್ರ ಅಂದ್ರೆ ನಾವು ಮೂತ್ರವನ್ನು ಸಂಗ್ರಹಣ ಮಾಡಿ ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, 2 ವರ್ಷ, 5 ವರ್ಷ, 20 ವರ್ಷನೂ, 25 ವರ್ಷನೂ ಸಂಗ್ರಹಣೆ ಮಾಡಿರುವಂತ ವ್ಯಕ್ತಿಗಳಿದ್ದಾರೆ ಅವ್ರ ಸ್ವಂತ ಯೂರಿನ್ ಅನ್ನು. ಸೊ ಆ ಯೂರಿನ್ ಏನಾಗತ್ತೆ ಗೊತ್ತಾ, ಅದು ಇನ್ನೂ ಪವರ್ಫುಲ್ ಮ್ಯಾಗ್ನೆಟ್. ಒಂಥರ ಹೇಳ್ತಾರೆ, ಈ ಅಲೆ ಯೂರಿನ್ ಅನ್ನು ಈ ಶತಮಾನದ ಅತಿ ದೊಡ್ಡ ಆವಿಷ್ಕರಣ ಅಂತ ಹೇಳ್ತಾರೆ, ನೋಡ್ಕೊಳ್ಳಿ. ಯಾಕಂದ್ರೆ ಏನಾಗಿದೆ ಅಂದ್ರೆ ಅದರಲ್ಲಿ ಈ ನೆಗೆಟಿವ್ ಆಯನ್ಸ್ ಅನ್ನೋದು ಇನ್ನೂ ಅತಿ ಹೆಚ್ಚು ಒಂಥರ ಹಲವಾದ ರೀತಿಯಲ್ಲಿ ಇನ್ನೂ ಅತಿ ಹೆಚ್ಚು ತೀವ್ರವಾಗಿ ನೆಗೆಟಿವ್ ಆಯನ್ಸ್ ಲಭ್ಯವಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ತಾಜಾ ಯೂರಿನಲ್ಲಿ ಏನಿರ್ತದೆ, ಅಲ್ಲಿ ನೆಗೆಟಿವ್ ಆಯನ್ಸ್ ಇದೆ, ಆಮೇಲೆ ಎಂಜೈಮ್ಸ್ ಇದೆ, ಹಾರ್ಮೋನ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ ಅಲ್ವಾ. ಆದ್ರೆ ಈ ಆಳವಾದ ಅಂದ್ರೆ ಒಂಥರ ಅಲೆಯದಾಗಿರುವಂತ ಯೂರಿನಲ್ಲಿ ಇನ್ನೇನಾಗತ್ತಂದ್ರೆ ಅದು ಅದು ಒಂಥರ ಒಂದ್ ದಿವಸ ಏಜ್ ಆಗ್ತಾ ಇರೋ ಏನಾಗತ್ತ ಗೊತ್ತಾ, ಅದರಲ್ಲಿ ಸ್ಟ್ರಕ್ಚರ್ಡ್ ವಾಟರ್ ಇದೆಲ್ಲ, ಸ್ಟ್ರಕ್ಚರ್ ಈಗಾಗಲೇ ಹೇಳ್ಕೊಂಡಿದ್ವಿ, ಆ ಸ್ಟ್ರಕ್ಚರ್ ಅಂತ ಹೇಳಿದೆಲ್ಲ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಒಂಥರ ಈ ಅಯಾನ್ ಕ್ಲಸ್ಟರೇಷನ್ ಅಂತ ಹೇಳ್ತೀವಿ ನಾವು. ಅಯಾನುಗಳು ಒಂದು ರೀತಿಯಲ್ಲಿ ಅದು ಏರ್ಪಾಟಾಗುವಂತ ರೀತಿ ಇದೆಯಲ್ಲ, ಅದು ಇನ್ನೂ ಜಾಸ್ತಿ ಸ್ಟ್ರಕ್ಚರ್ ಆಗಿ ಪವರ್ಫುಲ್ ಮ್ಯಾಗ್ನೆಟ್ ಆಗತ್ತೆ. ಯಾವುದು ಈ ಅಲೆ ಮೂತ್ರ ಅನ್ನೋದು ಸ್ನೇಹಿತರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಇದು ನಾವು ಉಪಯೋಗಿಸ್ಕೋಬೇಕು. ಇದು ಉಪಯೋಗಿಸ್ಕೊಂಡ್ರೆ ಅದ್ಭುತವಾದ ರೀತಿಯಲ್ಲಿ ನೋಡಿ, ಪ್ರತಿ ದಿನಕ್ಕೆ ಹೆಚ್ಚಾಗ್ತಾ ಇರುವಾಗ, ಏಜ್ ಆಗ್ತಾ ಇರುವಾಗ ಯೂರಿನ್ ಏನಾಗುತ್ತೆ ಅಂದ್ರೆ ಅದರಲ್ಲಿ ಆಲ್ಕಲಿನಿಟಿ ಅದ್ಭುತ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಅದ್ಭುತವಾದ ಆಲ್ಕಲಿನಿಟಿ, pH ವ್ಯಾಲ್ಯೂ ಅತಿ ಹೆಚ್ಚಾಗಿರುತ್ತೆ. ಅಂತ ವಾಟರ್ ನಾವು ಸೇವನೆ ಮಾಡಿದರೆ, ಅಂತ ನೀರನ್ನು ನಾವು ಸೇವನೆ ಮಾಡ್ತಾ ಹೋದ್ರೆ, ಆ ಮೂತ್ರವನ್ನು ಸೇವನೆ ಮಾಡ್ತಾ ಹೋದ್ರೆ ನಿಮಗೂ ಎಲ್ಲಾ ಲಾಭಗಳು ಸಿಗತ್ತೆ. ನಿಮ್ಮಲ್ಲಿ ಯಾವುದೇ ತೊಂದರೆಗಳನ್ನು ಅತಿ ವೇಗವಂತವಾಗಿ ಅದು ತೊಲಗಿಸ್ತಾ ಹೋಗ್ತದೆ. ಅದಕ್ಕೆ ಈ ಸಮೂತ್ರ, ಅದು ಅಲೆ ಆಗಿರುವಂತ ಈ ಸಮೂತ್ರವನ್ನು ನಾವು ಸೇವನೆ ಮಾಡೋದು ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಇದರಲ್ಲಿ ಈ ಅಲೆ ಮೂತ್ರದಲ್ಲಿ ಅಬಂಡೆಂಟ್ ಆಗಿ ಅಂದ್ರೆ ವಿಸ್ತಾರವಾಗಿ ನೆಗೆಟಿವ್ ಆಗಿ ಸಿಗತ್ತಲ್ಲ, ಅದಕ್ಕೆ ಇದು ಪವರ್ಫುಲ್ ಮ್ಯಾಗ್ನೆಟ್ ಆಗತ್ತೆ. ಇದೇನ್ ಮಾಡತ್ತಂದ್ರೆ ಒಂದು ರೀತಿಯಲ್ಲಿ ನೋಡಿ, ಈಗ ಅನ್ನಗಲ್ಲಿರುವಂತ ನೀರು, ಅನ್ನಗಲ್ ಒಳಗಡೆ ಇರುವಂತ ನೀರು ಈಗಾಗಲೇ ಹೇಳ್ಕೊಂಡಿದ್ದು ಅದು ಸ್ಟ್ರಕ್ಚರ್ ಡಿಸ್ಟಿಲ್ ವಾಟರ್. ಆದ್ರೆ ಅದರಲ್ಲಿ ನೆಗೆಟಿವ್ ಆಯನ್ಸ್ ಅತಿ ಹೆಚ್ಚಾಗಿಲ್ಲ. ಅದು ನಿಮ್ಮ ಒಳಗಡೆ ಟಾಕ್ಸಿಟಿ ಎಷ್ಟೇ ಡೀಪ್ ಆಗಿದ್ರು ಅದು ತೆಗಿಯಬೇಕಂದ್ರೆ ಈ ಅಲೆ ಮೂತ್ರ ಅತಿ ಅದ್ಭುತವಾದ ಪಾತ್ರೆಯನ್ನು ಪೋಷಿಸ್ತಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಇದು ನಾವು ಅಂದ್ರೆ ಚೈಲ್ಡ್ಹುಡ್ ಇಂದ ಯಾವುದೇ ಡ್ರಗ್ಸ್ ತಗೊಂಡಿದ್ರು ಈ ಅನೇಕ ವ್ಯಾಕ್ಸಿನೇಷನ್ಸ್ ಮಾಡ್ತಾ ಇರ್ತಾರೆ ಚೈಲ್ಡ್ಹುಡ್ ಇಂದ ಅಲ್ವಾ, ಇತ್ತೀಚಿನ ಕಾಲದಲ್ಲಿ ಅವೆಲ್ಲ ತೊಲಗಿಸ್ಬೇಕು. ಅದು ಪೂರ್ತಿ ಆ ವಿಷವನ್ನು ನಮ್ಮ ದೇಹದಿಂದ ಆಚೆ ಕಡೆ ಕಳಿಸ್ಬೇಕಂದ್ರೆ ನಿಮ್ಮ ಸಮೂತ್ರವೇ ಒಂದು ಪ್ರಧಾನ ಮಾರ್ಗ, ಪ್ರಧಾನ ಗುರಿ ಅಂತ ಹೇಳ್ಕೊಂಡು ಸ್ನೇಹಿತರೆ, ಇದನ್ನು ಪ್ರತಿಯೊಬ್ಬರು ಬಳಸಬೇಕು. ನಾವು ಚೈಲ್ಡ್ಹುಡ್ ಇಂದ ನಮ್ಮ ಮಕ್ಕಳಿಗೆ ಪ್ರತಿದಿನ ಸ್ವಲ್ಪ 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 ಕೊಡ್ತಾ ಹೋಗೋಣ. ಅವಾಗ ಅವರಲ್ಲಿ ಅತಿ ಹೆಚ್ಚು ವಿಷ ಪದಾರ್ಥ ಈಗಾಗಲೇ ತುಂಬಿದ್ವಿ, ಏನಂತ ಆಹಾರದಿಂದ ತುಂಬಿದ್ವಿ, ಗಾಳಿಯಿಂದ ತುಂಬಿದ್ವಿ, ನೀರಿಂದ ತುಂಬಿದ್ವಿ. ಅನೇಕ ಈ ವ್ಯಾಕ್ಸಿನ್ಸ್ಗಳು ಕೊಟ್ಟು ಸಣ್ಣ ವಯಸ್ಸಿಂದ ಕೊಡ್ತಾನೆ ಇದ್ವಿ. ಆ ವ್ಯಾಕ್ಸಿನ್ಸ್ಗಳು ನಿಜವಾಗಿ ಹೇಳ್ಬೇಕಂದ್ರೆ ಆ ವ್ಯಾಕ್ಸಿನ್ಸ್ಗಳು ಮಾಡುವಂಥ ತೊಂದರೆ ಅಷ್ಟು ಇಷ್ಟಿಲ್ಲ ಸ್ನೇಹಿತರೆ. BCG ಇಂಜೆಕ್ಷನ್ ಇಂದ ಹಿಡಿದುಕೊಂಡು ಈಗ ಕೊಡ್ತಾ ಇರೋಂಥ ಅನೇಕ ಇಂಜೆಕ್ಷನ್ಸ್ಗಳು ಒಂದು ಸಣ್ಣ ಮಗು ಶಿಶುವಿಂದ ಇಟ್ಕೊಂಡು 14-15 ವರ್ಷವರೆಗೂ ಕೊಡ್ತಾನೆ ಇರ್ತಾರೆ ಈ ವ್ಯಾಕ್ಸಿನ್ಸ್ಗಳು. ಅದು ಎಷ್ಟು ಟಾಕ್ಸಿನ್ಸ್ ಒಳಗಡೆ ಹೋಗಿರ್ತದೆ ಅಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ. ಆ ವ್ಯಾಕ್ಸಿನ್ಸ್ಗಳಿಂದನೇ ಈಗ 25-30 ವರ್ಷಕ್ಕೆ ಬಿ ಪಿ ಬರ್ತದೆ, ಮತ್ತೆ ಈ ಡಯಾಬಿಟಿಸ್ ಬರುತ್ತೆ, ಹೃದ್ರೋಗ ಅಂದ್ರೆ ಒಂಥರ ಹಾರ್ಟ್ ಡಿಸೀಸಸ್, ಈ ಹೃದಯಕ್ಕೆ ಸಂಬಂಧಿತ ರೋಗಗಳು, ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವು ತುಂಬ್ತಾ ಇರುವಂತ ಈ ಟಾಕ್ಸಿಸಿಟಿ, ಈ ವಿಷ ಅನ್ನೋದು ವಿಷನ ತುಂಬ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಇದು ಗಮನಿಸಿಕೊಂಡು ಈ ಅಲೆ ಮೂತ್ರವನ್ನು, ಏಜ್ಡ್ ಯೂರಿನ್ ಈಸ್ ದಿ ಬೆಸ್ಟ್ ಡಿಸ್ಕವರಿ ಆಫ್ ದಿ ಸೆಂಚುರಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡ್ತೀನಿ ಅಂತ ಹೇಳ್ತಾ, ಈ ಯೂರಿನಲ್ಲಿ ನಮ್ಮ ಸಮುದ್ರವದಲ್ಲಿ ಈ ವಿಸ್ತಾರವಾಗಿ ಲಭ್ಯವಾಗುವಂಥ ನೆಗೆಟಿವ್ ಆಯನ್ಸ್ ಇಂದ ನಾವು ಪವರ್ಫುಲ್ ಮ್ಯಾಗ್ನೆಟ್ ಆಗ್ತೀವಿ. ಯಾವುದೇ ಒಳಗಡೆ ವಿಷಯ ಇದ್ರೂ ತೆಗೆದು ಆಚೆ ಕಡೆ ನಮ್ಮ ಮಲದಿಂದ ಆಚೆ ಕಡೆ ಕಳಿಸ್ತಾ ಇರ್ತೀವಿ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಬಳಸ್ಕೊಂತಾರೆ ಅಂತ ಹೇಳ್ತಾ, ಸೊ ಇಂದಿನ ಈ ಕಿರು ಸಂದೇಶವನ್ನು ನಾನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಜಿ, ತುಂಬಾ ಅದ್ಭುತವಾದ ಮಾಹಿತಿಯನ್ನ ನೀಡಿದ್ರೆ ಯೂರಿನ್ ಸೆಲ್ಫ್ ಆಟೋ ಯೂರಿನ್ ಥೆರಪಿ ಬಗ್ಗೆ. ಮತ್ತೆ ಮುಂದಿನ ಭಾಗವಾಗಿ ಇವತ್ತು ತಾವು ತಿಳಿಸ್ಕೊಟ್ಟಿದ್ರ. ಅದೇ ಈಗಾಗಲೇ ನಾವು ಫ್ರೆಶ್ ಯೂರಿನ್ ಬಗ್ಗೆ ನಾವು ಕೇಳಿದ್ವಿ. ಈಗ ಓಲ್ಡ್ ಯೂರಿನ್ ನಲ್ಲಿ ಎಷ್ಟೊಂದು ಶಕ್ತಿಯುತವಾಗಿರ್ತದೆ, ಮತ್ತೆ ನೆಗೆಟಿವ್ ಅಯಾನ್ಸ್ ನಮ್ಮ ಬಾಡಿಗೆ ಎಷ್ಟೊಂದು ಸಿಗುತ್ತದೆ ಅಂತ ಅನ್ನೋದು ದೀರ್ಘವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಗುರುಜಿ. ಇದು ಕ್ವಶನ್ ಕೇಳೋಣ ಆಯ್ತಾ ಮೇಡಮ್? ಅರ್ಧ ಸೆಷನ್ ಮುಂದುವರ್ಸೋಣ ಗುರುಜಿ. ಯಾರು ಒಬ್ರು ಇಬ್ರು ಮಾತಾಡ್ಬೋದು ಅಷ್ಟೇ. ಮಾಸ್ಟರ್ಸ್, ತಮ್ಮಲ್ಲಿ ಏನಾದ್ರೂ ಸಂದೇಶ ಇದ್ರೆ ಅಥವಾ ತಾವೀಗ ಆಲ್ರೆಡಿ ಯೂರಿನ್ ಥೆರಪಿ ಅಳವಡಿಸ್ಕೊಂಡಿದ್ರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ.
ಹ್ಯಾಂಡ್ ರೈಸ್ ಮಾಡಿ. ಹರೀಶ್ ಅವರು. ಗುರುಗಳೇ ನಮಸ್ತೆ. ನಮಸ್ತೆ. ಇದು ಯೂರಿನ್ ಥೆರಪಿ ಬಗ್ಗೆ ಅದು ಶುರು ಮಾಡಿದೀನಿ. ಬಟ್ ಅದೇನಂದ್ರೆ ನಾವು ಮಾರ್ನಿಂಗ್ದು ಅಥವಾ ಎನಿ ಟೈಮ್ದು ಆ ತರ ಕಲೆಕ್ಟ್ ಮಾಡಿ ನಾವು ಮಾಡ್ಬೋದಾ? ಎನಿ ಟೈಮ್ ಎನಿ ಟೈಮ್ ಮೊದಲನೇ ಒಂದು 5-6 ಡ್ರಾಪ್ಸ್ ಬಿಟ್ಬಿಡಿ. ಕೊನೆಯದ 5-6 ಡ್ರಾಪ್ಸ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ನೀವು ಸಂಗ್ರಹಣೆ ಮಾಡಿಕೊಂಡು ಆವಾಗಲೇ ಫ್ರೆಶ್ ಇರೋ ಅವಾಗೇ ಸೇವ್ ಮಾಡ್ಕೋಬಹುದು, ಆವಾಗ ಸೇವನೆ ಮಾಡೋದು. ಇನ್ನು ಅದು ಎತ್ತಿಡ್ತೀವಿ ಅಂತಂದ್ರೆ ಈ ಮಧ್ಯಮ ಬಾಟಿಲ್ ಸಿಗುತ್ತಲ್ಲ, ಮಧ್ಯ ಬಾಟಿಲ್ಸ್, ಓಕೆ, ಅದರಲ್ಲಿ ಎತ್ತಿಡ್ಕೊಂತ ಇದ್ರೆ ಅದೊಂದು ಸ್ವಲ್ಪ ಸನ್ಲೈಟ್ ಬರಬೇಕಾಗತ್ತೆ. ಅಂಥದ್ದೇ ಜಾಗದಲ್ಲಿ ನೀವು ಸಂಗ್ರಹಣೆ ಮಾಡ್ಕೊತ ಹೋದ್ರೆ ಅದು ನೀವು ಮತ್ತೆ ಲೇಟರ್ ಆನ್ ಕುಡಿಬೋದು, ಮಸಾಜ್ಗೆ ಉಪಯೋಗಿಸ್ಕೋಬಹುದು. ಇನ್ನು ಯಾರಿಗಾದ್ರು ತೊಂದರೆಗಳಿದ್ರೆ ಆ ಮೆಡಿಸನ್ ಕೊಡ್ಬೋದು. ಸೊ ಇದು ಮೆಡಿಸನ್ ಅಷ್ಟೇ, ಇದು ನಥಿಂಗ್ ಬಟ್ ದಿ ವಂಡರ್ಫುಲ್ ಮೆಡಿಸನ್. ಓಕೆ, ನ್ಯಾಚುರಲ್ ಮೆಡಿಸನ್. ನೀವು ಯಾರಿಗಾದ್ರೂ ಕೊಡ್ಬೋದು, ತೊಂದರೆಗಳಿದ್ರೆ ಯಾರಿಗಾದ್ರೂ ಕೊಡ್ತಾ ಇರ್ಬೋದು. ದಿನದ ಈಗ ಮಾರ್ನಿಂಗ್ದು ನಾವು ಡೈರೆಕ್ಟ್ ಯೂಸ್ ಮಾಡ್ಬೋದು ಅಥವಾ ಸಂಗ್ರಹಿಸಬಹುದು. ದಿನದ ಯಾವುದೇ ಭಾಗದಲ್ಲಿ ಬರುವಂತ ಮೂತ್ರವನ್ನ ಸಂಗ್ರಹಿಸಿ ಇಟ್ಕೋಬಹುದು. ಎಸ್ ಎಸ್ ಆದಷ್ಟು ಏನಂದ್ರೆ ನೀರು ಜಾಸ್ತಿ ಕುಡಿಯೋದು, ಆಮೇಲೆ ತಾಜಾ ಪದಾರ್ಥಗಳು ತಿನ್ನೋದು, ಯಾವುದೇ ಹುಲ್ಲೋಗಿರುವಂತ ಅದು ಇದು ತಿನ್ನೋದು, ಮತ್ತೆ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ, ಇದೆಲ್ಲ ಮಾಡ್ತಾ ಹೋದ್ರೆ ನಿಮ್ಮ ಯೂರಿನಲ್ಲಿ ಶ್ರೇಷ್ಠತೆ ಹೆಚ್ಚಾಗ್ತಾ ಹೋಗ್ತದೆ. ಥ್ಯಾಂಕ್ ಯು. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು